ಒಳಗಡೆ ಹೋಗುವಾಗ ಜಾನ್ವಿ ಆಗಿ ಹೋದ್ರಿ, ಬರುವಾಗ ಅವ್ರ ತಂಗಿಯಾಗಿ ಆಚೆ ಬಂದಿದ್ದೀರಾ. ಅಂದ್ರೆ ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಆಗಿದೆ. ನಾನು ಅವ್ರ ತಂಗಿ ಏನೋ ಅಂತ ಅನ್ಕೊಂಡೆ ಆಕ್ಚುಲಿ ನೋಡಿದಾಗ. ಸೊ ಹೇಗೆ ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ಫಸ್ಟ್ ಹೇಳಿ. ಅದ್ರ ಬಗ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನೋಡಿದವರೆಲ್ಲ ತುಂಬಾ ಸಣ್ಣ ಆಗಿದೆಯಾ ಅಂತ ಹೇಳಿದ್ದು. ಸೊ ಬಿಗ್ ಬಾಸ್ ಮನೆಗೆ ಹೋದಾಗ ಎಲ್ರು ತುಂಬಾ ಸಣ್ಣ ಆಗಿ ಬರ್ತಾರೆ. ನಾನು ಒಳಗಡೆ ಇದ್ದಾಗ ನಾನು ಇಷ್ಟು ಸಣ್ಣ ಆಗಿದ್ದೀನಿ ಅಂತ ಗೊತ್ತಿರ್ಲಿಲ್ಲ. ಸೊ ಇಲ್ಲಿಗೆ ಈಗೆಲ್ಲ ನೋಡಿದಾಗ ತುಂಬಾ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸೊ ಬಿಗ್ ಬಾಸ್ ಮನೆಗೆ ಒಂದು ಅದೇ ಡಯಟ್ ಮಾಡ್ಬೇಕು ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು. ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿರುವಾಗ ವೇಟ್ ಇಳಿಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಿರ್ತೀವಿ, ಕ್ರೇವಿಂಗ್ ಆಗ್ತಾ ಇರುತ್ತೆ, ತಿನ್ಬಿಡ್ತೀವಿ. ಬಟ್ ಅಲ್ಲಿ ನಮ್ ವಿಧಿನೇ ಇಲ್ಲ, ಏನು ಅಂದ್ರೆ ಸರಿಯಾಗಿ ಸಿಗಲ್ಲ, ತುಂಬಾ ಒಂಥರ ಲಿಮಿಟೆಡ್ ಆಗಿ ಸಿಗುತ್ತೆ. ಸೊ ಅದು ನನಗೆ ಖುಷಿ. ಸೊ ಇದನ್ನೇ ನಾನು ಕಂಟಿನ್ಯೂ ಮಾಡ್ಬೇಕಂತ ಇದ್ದೀನಿ. ಓಕೆ, ಸೊ ಕೊಬ್ಬು ಕೂಡ ಕರಗಿಸಿ ಹಣನೂ ಕೊಟ್ಟು ಕಳಿಸ್ತಾರೆ. ಅದೇ ಅವ್ರು ಹೇಳ್ತಾರಲ್ಲ ಸುದೀಪ್ ಸರ್, ದುಡ್ಡು ಕೊಡ್ತಾರೆ, ಕೊಬ್ಬು ಕರಗಿಸ್ತಾರೆ, ಮತ್ತೆ ಅದೇ ಒಂದು ಒಳ್ಳೆ ಆಪರ್ಚುನಿಟಿನೂ ಕೊಡ್ತಾರೆ ಅಂತ. ಸೊ ಎಲ್ಲ ಬಿಗ್ ಬಾಸ್ ಅಲ್ಲಿ ಮಾತ್ರ ಸಾಧ್ಯ. ಓಕೆ, ನಾನು ಆಕ್ಚುಲಿ ಕ್ವಶನ್ಸ್ ಶುರು ಮಾಡೋದಕ್ಕಿಂತ ಮೊದಲು ಒಂದು ಡಿಸ್ಕ್ಲೇಮರ್ ಅಷ್ಟೇ. ಕೇವಲ 2 ವಾಕ್ಯದಲ್ಲಿ ಉತ್ತರಿಸಿ ಎಲ್ಲ ಪ್ರಶ್ನೆಗಳಿಗೂ. ಹೌದಾ? ಸೂಪರ್, ಒಳ್ಳೇದಲ್ಲ. ಯಾಕೆ ಅಂತ ಹೇಳಿದ್ರೆ ವಾಹಿನಿ ಕಡೆಯಿಂದ ಸ್ವಲ್ಪ ಪ್ರೆಷರ್ ಇದೆ. ವಾಹಿನಿಯವ್ರು ನಿಮಗೆ ಬೇರೆ ಕ್ಲೋಸ್, ಸೊ ಅವ್ರ ಮಾತು ಕೇಳ್ಬೇಕಾಗುತ್ತೆ. ಅದಕ್ಕೆ ವಾಹಿನಿ ಕಲರ್ಸ್ ವಾಹಿನಿ ಕಡೆಯಿಂದ ಏನಂತ ಅವರು ಒಂದು ಪ್ರಶ್ನೆಗೆ ಜಾಸ್ತಿ ಉತ್ತರ ಹೇಳ್ತಾರೆ. ಸೊ ಅದಕ್ಕೆ ಆದಷ್ಟು ಈ ತರದೊಂದು ಡಿಸ್ಕ್ಲೇಮರ್ ಹಾಕಿ ಅಂತ ಹೇಳಿದ್ರು. ಸೊ ಹಾಗಾಗಿ ಓಕೆ, ಇನ್ನು ಒಳ್ಳೇದು ಬಿಡಿ, 2 ಮುಗಿಸ್ಕೊಂಡು ಬೇಗ ಹೋಗ್ಬೋದು. ಸೊ ಆಕ್ಚುಲಿ ಮ್ಯಾಮ್ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮಗ 2 ವ್ಯಾಲಿಡ್ ಉತ್ತರಗಳನ್ನ ಕೊಟ್ರು. ಆಕ್ಚುಲಿ ನೀವು ಯಾಕೆ ಆಚೆ ಬಂದ್ರಿ ಅಂತ ನಮಗೂ ಅದು ಕರೆಕ್ಟ್ ಅಲ್ವಾ ಅಂತ ಅನ್ನಿಸ್ತು. ಒಂದು, ಅಶ್ವಿನಿ ಅವ್ರ ಜೊತೆಗೆ ಹೊರತುಪಡಿಸಿ ಬೇರೆಯವ್ರ ಜೊತೆಗೂ ಬೆರಿಬೇಕಿತ್ತು ಅಂತ ಹೇಳಿದ್ರು. ಇನ್ನೊಂದು, ಸ್ವಲ್ಪ ಗಲಾಟೆ ಜಾಸ್ತಿ ಆಯ್ತು, ಮನೇಲೂ ಹಂಗೆ ಒಳಗಡೆನೂ ಹಂಗೆ ಇದ್ದೆ ಅಂತ ಹೇಳಿದ್ರು. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ನಿಮಗೆ ಬೇರೆ ಯಾವ ಕಾರಣ ಇದೆ ಅಂತ ಅನ್ಸುತ್ತೆ ಇಷ್ಟು ಬೇಗ ಆಚೆ ಬರೋದಕ್ಕೆ? ಸೊ ಆ 2 ಕಾರಣಗಳನ್ನ ಒಪ್ಕೊಳ್ತೀರಾ? ನನಗೆ ಗ್ರಂಥ್ ಅವನ ಒಂದು ಅಬ್ಸರ್ವೇಷನ್ ಇರ್ಬೋದು. ಆಚೆ ಕಡೆ ತುಂಬಾ ಜನ ಆ ತರ ಡಿಸ್ಕಸ್ ಮಾಡುವಾಗ ಅವನಿಗೆ ಅದು ಅನ್ಸಿದ್ದಿರಬಹುದು. ಬಟ್ ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ, ಎಲ್ಲಾ ಇದ್ರಲ್ಲೂ ಈಗ ಸಂತು ಪಂತು ಫ್ರೆಂಡ್ಶಿಪ್ ಯಾವಾಗ್ಲೂ ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇದ್ರು, ಅಥವಾ ಲಾಸ್ಟ್ ಟೈಮು ಧನ್ರಾಜು ಮತ್ತೆ ಹನುಮಂತು ಫ್ರೆಂಡ್ಶಿಪ್, ಅಥವಾ ಸುಮಾರು ಲವ್ ಟ್ರ್ಯಾಕ್ ಗಳು ಕೂಡ ಹುಟ್ಕೊಳ್ತವೆ. ಅದೆಲ್ಲ ಮಾಡುವಾಗ ಅಕ್ಸೆಪ್ಟ್ ಮಾಡೋರು. ನಮ್ಮ ಜೆನ್ವಿನ್ ಫ್ರೆಂಡ್ಶಿಪ್ ಯಾಕೆ ನೆಗೆಟಿವ್ ಆಗಿ ಕಾಣಿಸ್ತಿತ್ತೋ ಹೊರಗಡೆ ನನಗೆ ಗೊತ್ತಿಲ್ಲ. ನಮ್ ಫ್ರೆಂಡ್ಶಿಪ್ ಇತ್ತು ಸತ್ಯ, ಬಟ್ ನಾವು ಆಟಕ್ಕೆ ಎಲ್ಲೂ ತೊಂದರೆ ಮಾಡ್ಕೊಂತಾ ಇರ್ಲಿಲ್ಲ. ನನ್ನ ಆಟ ನಾನು ಆಡ್ತಾ ಇದ್ದೆ, ಅವ್ರ ಆಟ ಅವ್ರು ಆಡ್ತಾ ಇದ್ರು. ನನ್ನ ನಾಮಿನೇಷನ್ ಬೇರೆ, ಅವ್ರ ನಾಮಿನೇಷನ್ ಬೇರೆ, ನನ್ನ ಶತ್ರುಗಳೇ ಬೇರೆ, ಅವ್ರ ಶತ್ರುಗಳೇ ಬೇರೆ. ನನ್ನ ಶತ್ರುಗಳನ್ನ ಅವ್ರು ಮಾತಾಡ್ಸೋರು, ಅವ್ರಿಗೆ ಆಗ್ತಿರೋರು ನಾನು ಮಾತಾಡ್ಸ್ತಾ ಇದ್ದೆ. ಎಲ್ಲೂ ನಾವು ರಿಸ್ಟ್ರಿಕ್ಷನ್ ಅಥವಾ ಡಾಮಿನೇಟ್ ಮಾಡೋದು ಏನೂ ಇರ್ಲಿಲ್ಲ. ಸೊ ಆಟಕ್ಕೆ ತೊಂದರೆ ಆಗಿಲ್ಲ ಅಂದಾಗ ಒಂದು ಕಂಫರ್ಟ್ ಝೋನು ನಮ್ಗೆ ಆಚೆ ಕಡೆಯಿಂದ ಹಂಗೆ ಕಾಣುತ್ತೆ. ಬಟ್ ಅಲ್ಲಿ ಒಳಗಡೆ ಹೋದಾಗ ಎಲ್ಲಾರ ಜೊತೆ ಇರಕ್ ಆಗದೇ ಇಲ್ಲ. ನಾವೊಂದು ನಾಮಿನೇಷನ್ ಮಾಡಿದ್ರು ಅದಕ್ಕೂ ಜಗಳ ಆಡ್ತಾರೆ, ಬಟ್ ಅವ್ರನ್ನ ಯಾಕೆ ಮಾತಾಡ್ಸ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಎಲ್ಲಾ ವಿಷಯ ಕೇಳ್ತಾರೆ, ಅದನ್ನ ತಗೊಂಡೋಗಿ ನಾಮಿನೇಷನ್ ಅಲ್ಲಿ ರೀಸನ್ ಕೊಟ್ಬಿಡ್ತಾರೆ, ಅಥವಾ ಇಲ್ಲಿ ಮಾತಾಡಿದ ತಗೊಂಡೋಗಿ ಅಲ್ಲಿ ಹೇಳ್ತಿರ್ತಾರೆ. ಸೊ ಹಂಗನ್ಸ್ದಾಗ ಸೊ ಇವ್ರ ಜೊತೆ ನಾ ಮಾತಾಡ್ಬೇಕಾ ಅನ್ನೋ ತರ ಫೀಲ್ ಆಗುತ್ತೆ. ಒಂದು 80% ಹಂಗೆ ಇದ್ರು ಅಂತವ್ನ ಆ ಫೇಕ್ ಜನಗಳನ್ನ ನೀವ್ ಹೆಂಗ್ ನಂಬ್ತೀರಾ, ಹೋಗಿ ಕುತ್ಕೊಂಡು ಹೆಂಗ್ ಮಾತಾಡ್ತೀರಾ ಅಂತ ಅನ್ನೋದು ಒಂದ್ ಪ್ರಶ್ನೆ. ಇನ್ನೊಂದು, ಅವ್ರವ್ರ ಕಂಫರ್ಟ್ ಝೋನ್ ಅಲ್ಲೇ ಇದ್ರು. ಈಗ ಧನು, ಅಭಿ ಮತ್ತೆ ಸ್ಪಂದನ, ಗಿಲ್ಲಿ ಕಾವ್ಯ, ಗಿಲ್ಲಿ ಮತ್ತೆ ರಘು, ರಕ್ಷಿತಾ ಮತ್ತೆ ಮಾಳು, ರಾಶಿಕಾ ಮತ್ತೆ ಸೂರಜು, ಕಾವ್ಯ ಮತ್ತೆ ಸ್ಪಂದನ ಸ್ವಲ್ಪ, ಮತ್ತೆ ಕಾವ್ಯ ಗಿಲ್ಲಿ, ಆ ತರದ್ದೆಲ್ಲ ಅವ್ರವ್ರ ಕಂಫರ್ಟ್ ಝೋನ್ ಅಲ್ಲಿ ಅವ್ರು ಇರೋವಾಗ ನಾವು ಹೋಗಿ ತೂರ್ಕೊಳಕ್ಕೂ ಆಗಲ್ಲ. ಎಷ್ಟು ಬೇಕೋ ಅಷ್ಟು ಮಾತಾಡ್ಸ್ತಾ ಇದ್ದೆ, ಅಡುಗೆ ಮಾಡ್ತಾ ಇದ್ದೆ, ಯಾರು ಊಟ ಮಾಡಿಲ್ಲ ಊಟ ಮಾಡಿ ಅಂತ ಅಂದಿದ್ದೆ. ಎಲ್ಲರನ್ನೂ ಎಷ್ಟು ಬೇಕೋ ಮಾತಾಡ್ತಾ ಇದ್ವಿ. ಈ ಟಾಸ್ಕ್ ಅಂತ ಬಂದಾಗ ಇನ್ವಾಲ್ವ್ ಆಗಿ ಈ ಟಾಸ್ಕ್ಗಳು ಮಾಡೋಣ, ಈ ಕಾನ್ಸೆಪ್ಟ್ ಮಾಡೋಣ, ಹಂಗೆಲ್ಲ ಮಾಡ್ತಾ ಇದ್ವಿ. ಬಟ್ ನಾವು ತೂರ್ಕೊಳಕ್ಕೂ ಆಗಲ್ಲ ಮನೆ ಒಳಗಡೆ. ನಮ್ಗೆ ಇಲ್ಲಿಂದ ಹಂಗೆ ಕಾಣುತ್ತೆ, ಒಬ್ರ ಜೊತೆನೇ ಇದ್ರೆ ಒಬ್ರು, ಎಲ್ಲರೂ ಅಷ್ಟೇ ಅವ್ರವ್ರ ಜೊತೆ ಅವ್ರವ್ರು ಇದ್ರಲ್ಲೇ ಇರೋರು. ಯಾರೂ ಎಷ್ಟು ಬೇಕಷ್ಟು ಮಾತಾಡೋದು, ಮತ್ತೆ ಅವ್ರ ಕಂಫರ್ಟ್ ಝೋನ್. ಯಾರನ್ನೂ ಅಲ್ಲಿ ನಂಬಕ್ಕಾಗಲ್ಲ. ಸೊ ಏನಾದ್ರು ನಂಬಿ ಮಾತಾಡಿದ್ರೆ ಅದನ್ನ ಹೋಗಿ ಹಾಕೊಟ್ಬಿಡೋರು ಅವರು. ಸೊ ಅಂತ ಪರ್ಸನಾಲಿಟಿ ತುಂಬಾ ಇದೆ. ಅಥವಾ ಏನೋ ಕೆಲವ್ರಿಗೆ ದುರಾಂಕಾರ, ಗ್ರಾಟಿಟ್ಯೂಡ್ ಇರಲ್ಲ, ಅಥವಾ ಯಾರಿಗೂ ರಿಗ್ರೆಟ್ ಇರಲ್ಲ. ಅವ್ರನ್ನೆಲ್ಲ ನೋಡಿದಾಗ ನಾವು ಮಾತಾಡ್ಸ್ಬೇಕು ಅಂತ ಅನ್ನಿಸ್ತಾನೆ ಇರ್ಲಿಲ್ಲ. ನಾನು ಎಷ್ಟಾಗುತ್ತೋ ಸಾಧ್ಯವಾದಷ್ಟು ಮಿಂಗಲ್ ಆಗ್ತಿದ್ದೆ. ಇವ್ರದ್ದು ನಂದು ನನ್ನ ಎಲ್ಲೂ ಬಿಟ್ಕೊಡ್ತಾ ಇರ್ಲಿಲ್ಲ. ನಾನು ಹೇಳಿರೋ ವಿಚಾರ ಎಲ್ಲೂ ಹೋಗಿ ಮಾತಾಡ್ತಾ ಇರ್ಲಿಲ್ಲ. ಸೊ ಅದು ಒಂದು ಜೆನ್ವಿನ್ ಫ್ರೆಂಡ್ಶಿಪ್ ಇತ್ತು. ಇದ್ವಿ, ತಮಾಷೆಯಾಗಿ ಮಾತಾಡ್ತಾ ಇದ್ವಿ. ಅಡುಗೆ ಮಾಡಿದಾಗ ನಾನು ಎಲ್ರಿಗೂ ಬಡಿಸ್ತಾ ಇದ್ದೆ. ಸೊ ಆಚೆ ಕಡೆಯಿಂದ ಹಂಗೆ ಕಾಣಿಸಿರ್ಬೋದು. ಎಲ್ಲರೂ ಅದು ಸ್ಟ್ರಾಂಗ್ ಫ್ರೆಂಡ್ಶಿಪ್ ಅಪ್ಪ. ಈ ಸೀಸನ್ ಅಲ್ಲಿ ಅಶ್ವಿನಿ ಜಾನ್ವಿ ಯಾವಾಗ್ಲೂ ಮೇಲೆ ಫ್ರೆಂಡ್ಶಿಪ್ ಹೈಲೈಟ್ ಆಗ್ತಿತ್ತು. ಅದನ್ನ ಹಂಗೆ ನೋಡಿದಿದ್ರೆ ಸ್ಟಾರ್ಟಿಂಗ್ ಇದ್ದ ಅದು ಹಂಗೆ ಆಗ್ತಾ ಇತ್ತು. ಅದು ಒಳಗಡೆಯಿಂದ ಒಂಥರ ಹಿಂಗ್ ಶುರು ಮಾಡ್ತಾರೆ, ಏನು ಶಾಡೋ, ಅದು ನೆಗೆಟಿವ್, ಹಂಗೆ ಹಿಂಗೆ ಅಂದಾಗ ಅದನ್ನ ಹಂಗೆ ನೋಡ್ತಾ ಇದಾರೆ ಹೊರತು ನನ್ಗದು ಜೆನ್ವಿನ್ ಫ್ರೆಂಡ್ಶಿಪ್ ನನ್ನ ಆಟದ ಮೇಲೆ ಆಗ್ಲಿ ಅವ್ರ ಆಟದ ಮೇಲೆ ಎಫೆಕ್ಟ್ ಆಗಿಲ್ಲ ಅಂತಾನೆ ನಾನು ಹೇಳ್ತೀನಿ. ಮತ್ತೆ ಜೋರು ಅಂದಾಗ ನಾನು ಜೋರ್ ಮಾಡೋ ಟೈಮಲ್ಲಿ ಜೋರ್ ಮಾಡ್ತಾ ಇದ್ದೆ, ಜಗಳ ಮಾಡೋ ಟೈಮಲ್ಲಿ ಜಗಳ ಮಾಡ್ತಾ ಇದ್ದೆ. ಆಮೇಲೆ ಸೈಲೆಂಟ್ ಆಗಿರುವಾಗ ಸೈಲೆಂಟ್ ಆಗಿರ್ತಿದ್ದೆ. ಅವ್ರಿಗೆ ಕೆದಕಿ ಜಗಳ ಮಾಡೋರೇ ಜಾಸ್ತಿ ಇದ್ರು, ಗಿಲ್ಲಿ ಇರ್ಬೋದು, ಒಂದಷ್ಟು ಜನ. ಸೊ ಎಲ್ಲ ಸಿಚುವೇಶನ್ ಅಲ್ಲೂ ನಾನು ಕೂಗಾಡಿದೀನಿ ಅಂತ ಅಂದ್ರೆ ತಪ್ಪು. ನಾನು
ಅಡ್ಗೆ ಮಾಡ್ತಾ ಇದ್ದೆ, ತಮಾಷೆ ಮಾಡ್ತಾ ಇದ್ದೆ, ಎಲ್ರು ಕಾಲು ಎಳಿತಿದ್ದೆ, ಜಗಳ ಆಡೋ ಟೈಮಲ್ಲಿ ಜಗಳ ಆಡ್ತಾ ಇದ್ದೆ, ಪಾಯಿಂಟ್ಗಳನ್ನ ಹಾಕಿ ನಾಮಿನೇಟ್ ಮಾಡ್ತಾ ಇದ್ದೆ. ಸೊ ಅದು ಎಫೆಕ್ಟ್ ಆಗಿದೆ ಅಂತ ಹೊರಗಡೆ ಅನ್ಸ್ಬೋದು, ಅದು ಒಳಗಡೆ ಹೋಗಿ ನೋಡಿದಾಗ ಅದು ಬೇರೆನೇ ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ ಈಗ ಅತಿಥಿಗಳು ಮನೆಗೆ ಬಂದ್ರು, ಅಯ್ಯೋ ಆಚೆ ಕಡೆ ಗಿಲ್ಲಿ ಬೇರೆ ತರನೇ, ಇಲ್ಲಿ ಬಂದ್ಮೇಲೆ ನಮ್ಗೆ ಇರಿಟೇಟ್ ಆಗ್ತಾ ಇದೆ ಅಂತ. ಸೊ ಹೊರಗಡೆ ನೀವು ನೋಡೋದೇ ಬೇರೆ, ಒಳಗಡೆನೆ ಬೇರೆ ಇರುತ್ತೆ. ಅದಕ್ಕೆ ಸೋ ಮೆನಿ ರೀಸನ್ಸ್ ಇರುತ್ತೆ ಸುಜಯ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.